ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ನೋ ಸರ್, ದಯವಿಟ್ಟು ನನಗೆ ನಿಮ್ ಕಡೆಯಿಂದ ಒಂದು ಅವಕಾಶ ಮಾಡಿಕೊಡ್ಬೇಕು. ಏನ್ ಗೊತ್ತಾ, ಇದು ನಾನು ಏನಕ್ಕೆ ಕರೆದಿದ್ದು, ನಾಳೆ ಮಾಡ್ತಕ್ಕಂಥ CSR ಮಕ್ಕಳಿಗೆ ನಾವು ಏನು ಒಳ್ಳೇದ್ ಮಾಡ್ತೀವಿ ಅಂತ. ನೀವು ಕಮಿಂಗ್ ಟು ದಿ ಯುವರ್ ಪಾಯಿಂಟ್, ನಾವು ಮತ್ತೆ ಮಾತಾಡ್ತೀವಿ, ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ. ಅದಕ್ಕೆ ಎಲ್ಲಾ ಡೀಟೇಲ್ಸ್, ಎಲ್ಲಾ ದಾಖಲಾತಿಗಳು ಇದಾವೆ. ನಾವು ಅದಕ್ಕೆ ಪರಿಪೂರ್ಣವಾಗಿ ಎಲ್ಲ ಏನ್ ಸರ್ ಇಲ್ಲಿ ಏನ್ ಗೊತ್ತಾ, ಸೊ ಟೆಕ್ನಿಕಲಿ ವಿ ಆರ್ ವೆರಿ ಸ್ಟ್ರಾಂಗ್ ಸರ್. ಇದು ನೀವು ಕೇಳಿದ್ದೀರಾ, ಎವಿಡೆನ್ಸ್ ಬೇಸ್ ಮೇಲೆ ಅಂದ್ರೆ ನೀವು ಕೇಳ್ತಾ ಬಂದಿದ್ದೀರಾ. ಓಕೆ, ಅದಕ್ಕೆ ನಾವು ಉತ್ತರ ಕೊಡ್ತೀವಿ, ಇಲ್ಲ ಅಂತಲ್ಲ. ಸೊ ನೀವ್ ಹೇಳಿದ ಪ್ರಕಾರ ನಾವು ಇಲ್ಲೇ ಒಂದು RO ಇನ್ಸ್ಟಾಲ್ ಮಾಡಿದೀವಿ. ಸೊ ಆಲ್ಮೋಸ್ಟ್ ಇದ್ರಗೋಸ್ಕರನೇ ಕಂಪನಿ ಸ್ಪೆಂಡ್ ಆಲ್ಮೋಸ್ಟ್ ಒಂದು 5 ಕೋಟಿ ಖರ್ಚು ಮಾಡಿದೆ. ಸೊ ಎಲ್ಲಾ ರೀತಿನೂ ನಾವು ನಮ್ಮದೇ ಆದ ಒಂದು ಟೆಕ್ನಿಕಲಿ ಏನ್ ಮಾಡ್ಬೇಕು ಮಾಡಿದ್ವಿ. ನಮ್ ಕಡೆಯಿಂದ 1 ಡ್ರಾಪ್ ನೀರು ಹೊರಗಡೆ ಹೋಗಲ್ಲ. ಇಷ್ಟು ಮಾತ್ರ ನಾವು ಅಶ್ಯೂರಿಟಿ ಕೊಡ್ತೀವಿ. ಇವನ್ DC ಸಾಹೇಬ್ರಿಗೂ ಕೊಟ್ಟಿದೀವಿ, ಇವನ್ KSPCB ಕೊಟ್ಟಿದೀವಿ. ಅವ್ರು ಕಂಟಿನ್ಯೂಸ್ ಇನ್ಸ್ಪೆಕ್ಷನ್ ಮಾಡ್ತಿದ್ದಾರೆ, ಫಾಲೋ ಅಪ್ ಗಳಿದಾವೆ. ನಮ್ ಕಡೆಯಿಂದ ಕರೆಕ್ಟ್ ಆಗಿ ಫೈಲಿಂಗ್ ಆಗ್ತಾ ಇದೆ. ಸೊ ಅದು ಏನಂದ್ರೆ ಹೊರಗಡೆ ಈಗ ಏನಾಗಿದೆ ಅಂದ್ರೆ ರಾಜನಾಲ ಬಂದು ನನ್ನಿಂದ ಹೊರಗೆ ಹೋಗುತ್ತೆ. ಸೊ ಹೀಗಾಗಿ ಎಲ್ಲರಿಗೂ ಏನಂದ್ರೆ ಶಾಹಿದವ್ರು ಏನ್ ಮಾಡ್ತಾರೆ, ಬಟ್ ನಾವು ಶಾಹಿದವರು ಎಷ್ಟು ರೆಸ್ಪಾನ್ಸಿಬಿಲಿಟಿ CSR ಅಲ್ಲಿ ಇದೆಯೋ ಅದೇ ತರ ನಾವು ಕಡಾಖಂಡಿತವಾಗಿ ಹೇಳ್ತೀವಿ. ಆರೋಗ್ಯದಲ್ಲಿ ನಾವು ಅಷ್ಟೇ ಒಂದು ಜಾಗೃತವಾದ ಕ್ರಮಗಳನ್ನ ತಗೊಂಡಿದೀವಿ. ಸೊ ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿದೀವಿ. ಸೊ ಐ ಥಿಂಕ್ ಕೆಲವರು ಬಂದು ನೋಡಿದ್ದಾರೆ, ನಿಮ್ಮಲ್ಲಿ ಸ್ನೇಹಿತರು ಹೊರಗಡೆ ಎಲ್ಲ ನೋಡಿದ್ದಾರೆ. ಸೊ ಬಹಳ ಚೇಂಜಸ್ ಆಗಿದೆ. ಸೊ ಯಾವುದೇ ವ್ಯತ್ಯಾಸ ನೀವು ನೋಡ್ಕೋಬಹುದು. ಅದ್ರಲ್ಲಿ ನಮ್ದು ಯಾವುದೇ ಒಂದು ಕುಂದು ಕೊರತೆಯಿಂದ ನಾವು ಆಕ್ಷನ್ ತಗೊಂಡಿದ್ದೀವಿ. ಇಲ್ಲ, ನೋಟಿಸ್ ಕೊಟ್ಟಿದ್ರು ಅವ್ರೆ ನಮ್ಗೆ. ಸೊ ಅದಕ್ಕೆ ನಾವು ಕರೆಕ್ಟ್ ಆಗಿರೋ ಅವ್ರ ಏನ್ ಕ್ರಮಗಳನ್ನ ಪಾಲನೆ ಮಾಡಿ ಅವ್ರಿಗೆ ನಾವು ರಿಪ್ಲೈ ಮಾಡಿದ್ವಿ. ಸರ್ ದಯವಿಟ್ಟು ನನ್ನ ರಿಕ್ವೆಸ್ಟ್, CSR ಬಗ್ಗೆ ಕರೆದಿದ್ದೀವಿ. ಇದ್ರ ಬೇಕಾದ್ರೆ ನಾವು ನಾಳೆ We will come back to you. Whatever questions you have, we will come back. Yes, sir. Yes, ಅಂತದ್ರಲ್ಲಿ ನಾವು ಒಳಗಡೆ ಬರೋದು ಹೆಂಗೆ? ಇಲ್ಲ ಸರ್, ಇನ್ಮೇಲೆ ಖಂಡಿತ ನಾವು ಅವ್ರು ನಿಮ್ಗೋಸ್ಕರ ನಾವು ಅಪಾಯಿಂಟ್ಮೆಂಟ್ ಮಾಡಿದ್ವಿ. ಖಂಡಿತ ಸರ್, ಅದ್ರಗೋಸ್ಕರ ನಿಮಗೆ ಆಫ್ಟರ್ ನೋಟಿಸ್ ನೀವು ಆಕ್ಷನ್ ತಗೊಂಡಿದ್ದೀರಾ? ಆಫ್ಟರ್ ನೋಟಿಸ್ ನೀವು ಆಕ್ಷನ್ ತಗೊಂಡಿದ್ದೀರಾ ಅಂತ ಹೇಳ್ತಿದ್ದೀರಾ? ಅದು ಯಾವ ತರ? ಇಲ್ಲ ಸರ್, ಮೊದಲಿಂದನೂ ಆಸ್ ಪರ್ ದಿ ವಾಟರ್ ಸೆಸ್ ಸರ್. ಇಲ್ಲಿ ಇದಕ್ಕೆ ಸಾವಿರಾರು ರೀಸನ್ಸ್ ಗಳಿದಾವೆ. ನಾವು ಮಾತಾಡ್ತಾ ಹೋದ್ರೆ ಅದಕ್ಕೆ ಇಡೀ ದಿನ ಸಾಕಾಗಲ್ಲ. ಓಕೆ, ಸೊ ಅದೇನಾಗುತ್ತೆ, ಎಂಡ್ ಆಫ್ ದಿ ಡೇ ಲಾರ್ಜ್ ಪ್ಲೇಯರ್ ಇಸ್ ಶಾಯಿ ಇಲ್ಲಿ. ಸೊ ಅವಾಗ ಏನಾಗುತ್ತೆ, ನಮ್ಮ ಮೇಲೆ ಬ್ಲೇಮ್ ಬಂತು. ಬಟ್ ಅದಕ್ಕೆ ತಕ್ಕಂತೆ ನಾವು ಏನಿದೆ ಕಾನೂನು ಕ್ರಮಗಳನ್ನ ತಗೊಂಡ್ಬಿಟ್ಟು ಅದಕ್ಕೆ ಬೇಕಾಗಿರೋ ಒಂದು ರಿಪ್ಲೈಗಳನ್ನ ನಾವು ಮಾಡಿದೀವಿ ಸರ್. ಇದನ್ನ ನಾವು ಖಂಡಿತವಾಗಿ ಇದ್ ಮಾಡ್ತೀವಿ ಸರ್. ಯಾಕಂದ್ರೆ ನೀವು ನೋಡ್ಬೇಕು, ನಮ್ಮಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ. ಶಾಯಿ ಫ್ಯಾಮಿಲಿ ಅಂತ ಟ್ರೀಟ್ ಮಾಡ್ತೀವಿ. ಇಲ್ಲಿ ಯಾವುದೇ ಒಂದು ಭೇದ ಭಾವನ ಮಾಡಲ್ಲ. ಅವ್ರಿಗೆ ಬೇಕಾಗಿರೋ ಎಲ್ಲಾ ಫೆಸಿಲಿಟಿನೂ ಕೊಟ್ಟಿದೀವಿ. ಸೊ ಅವ್ರಿಗೆ ಬೇಕಾದಂತ ಸ್ಟ್ಯಾಟ್ಯೂಟರಿ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಮಾಡ್ತೀವಿ. ಇವತ್ತು ನೋಡಿ, ನಾವು ಇನ್ನೊಂದು ಹೆಜ್ಜೆ ಮುಂದೆ ಬಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಆಯ್ತು, ಇನ್ನೇನು ಹೆಲ್ತ್ ಕ್ಯಾಂಪ್ಗಳನ್ನ ಎಷ್ಟೋ ಕ್ಯಾಂಪ್ಗಳನ್ನ ಮಾಡಿದ್ವಿ ಮನೆ. ಸೊ ಇವನ್ ನಾವು ಇದೇನಿದು ವಾಟ್ ಎವರ್ ದಿ ವೇಸ್ಟ್ ಕಲೆಕ್ಷನ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೀವಿ ಎಲ್ಲಾ ಗ್ರಾಮಗಳಲ್ಲಿ. ಎಲ್ಲಾ ಗ್ರಾಮಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದೀವಿ. ಎಷ್ಟು ಮಷೀನ್ ಇನ್ಸ್ಟಾಲ್ ಮಾಡಿದೀವಿ? 3 ಮಷೀನ್ ಇನ್ಸ್ಟಾಲ್ ಮಾಡಿದೀವಿ. 3 ಮಷೀನ್ ಕೆಪಾಸಿಟಿ ಇದು. ಓಕೆನಾ? ಇಲ್ಲ, ನಾಳೆ ನಾನು ಅದನ್ನ ಅನೌನ್ಸ್ ಮಾಡ್ತೀನಿ. ಆಕ್ಚುಲಿ ಇವತ್ತು ನಾವು ನಿಮ್ಗೆ ಕರೆದ್ಬಿಟ್ಟು ನಾಳೆ ಹಿಂಗ್ ಮಾಡ್ತಾ ಇದೀವಿ ಅಂತ ಹೇಳಕ್ ಕರೆದಿದ್ದು. ಸೊ ನಾಳೆ ನಿಮ್ಗೆ ಯಾವ್ಯಾವ್ದ್ರಲ್ಲಿ ಎಷ್ಟೆಷ್ಟು ಫಂಡ್ ನಮ್ಮ ಡೈರೆಕ್ಟರ್, ಆಕ್ಚುಲಿ ಅದು ಏನು ಗೊತ್ತಾ, ಒಂದು ಹೈರಾರ್ಕಿ ಇರುತ್ತೆ. ಡೈರೆಕ್ಟರ್ ನಾಳೆ ಅನೌನ್ಸ್ ಮಾಡ್ತಾರೆ ಅದನ್ನ. ಖಂಡಿತ ಇಲ್ಲ ಸರ್, ಖಂಡಿತ ಅದನ್ನ ನಾವು ತುಂಬಾ ಗಂಭೀರವಾಗಿ ತಗೊಂಡಿದೀವಿ. ಗಂಭೀರವಾಗಿ ತಗೊಂಡ್ಬಿಟ್ಟು ಅದ್ರಲ್ಲಿ ಬರ್ತಕ್ಕಂತ ಎಲ್ಲಾ ಪ್ರಶ್ನೆಗಳಿಗೆ ಟೆಕ್ನಿಕಲ್ ಆಗಿ ನಾವು ಕರೆಕ್ಟ್ ಆಗಿ ಜಸ್ಟಿಫಿಕೇಶನ್ ಫೈಲ್ ಮಾಡಿದೀವಿ ಸರ್. ಅವ್ರ ಅದನ್ನ ಅಕ್ಸೆಪ್ಟ್ ಮಾಡ್ಕೊಟ್ಟಿದ್ರು. ಅವ್ರು ಬಂದು ಅದನ್ನ ಇವ್ಯಾಲ್ಯೂಯೇಟ್ ಮಾಡಿದ್ದಾರೆ ಫಿಸಿಕಲಿ. ಸರ್ ಅದೇ ಹೇಳಿದೆ, ಈಗ ಏನಾಗ್ತಾ ಇದೆ ಅಂದ್ರೆ ಎಲ್ಲೇ ಏನೇನ್ ನಡೆದ್ರು ಶಾಯಿ ಅಂತಾರೆ. ಅದಕ್ಕೆ ನೀರು ಹೋಗ್ತಿರೋದಕ್ಕೆ ಖಂಡಿತ ಸರ್, ಹೆಂಗ್ ಹೋಗ್ತಿಲ್ಲ ಅಂದ್ರೆ ನಾವು ಬೇರೆ ಕೇಳ್ತೀವಿ. ಇಲ್ಲ ಸರ್, ಖಂಡಿತ ಇದಕ್ಕೆ ನಾನು ಬೇಕಾದ್ರೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಇಲ್ಲಿ ನನ್ನ ಮೇನ್ ಕೆರೆ ಇಲ್ಲೇ ಇರೋದು, ಎಲ್ಲಿಂದಾನೇ ಹೋಗ್ಬೇಕದು. ಹೋದ್ರೆ ಬೇರೆ ಜಾಗ ಇಲ್ಲ. ಸೊ ಇಲ್ಲಿಂದ ನೀವು 4-5 ಕೆರೆ ಚೆಕ್ ಮಾಡಿ, ಎಲ್ಲಾ ಚೆನ್ನಾಗಿದಾವೆ.
ಸೊ ಅದ್ರ ಮುಂದೆ ಏನಾಗುತ್ತೆ ನಾನು ಏನ್ ಹೇಳಕ್ ಆಗಲ್ಲ ಅದ್ರ ಬಗ್ಗೆ. ನನ್ನ ಬಾಡಿ ನೀರು ಅಲ್ಲಿ ಹೋಗತ್ತೆ ಎಲ್ಲ ಕಾಣ್ತಿದೆ ನಿಮ್ಗೆ, ಸರಿ ಎಲ್ಲರಿಗೂ ಎಲ್ಲೂ ಕಾಣುತ್ತೆ, ಕಣ್ಣಾರೆ ಕಾಣ್ತಿದೆ. ಸರ್ ಎಲ್ಲೂ ಹೋಗಲ್ಲ. ಇದು ನಮ್ದು ರಾಜನಾಲ ಎಲ್ಲಿದೆ ಅಷ್ಟೇ ಸರ್. ನಾನು ಅದಕ್ಕೋಸ್ಕರ 1,07,00,000 ರೂಪಾಯಿ ಕೊಟ್ಟು ಆರೋ ಕುಣಿಸಿದ್ದೀನಿ. ಅದು ರಾಜನಾಲಕ್ ನಂದೇ ಆದ ಒಂದು ಡ್ರಾಪ್ ನೀರ್ ಬಿಡಲ್ಲ ನಾನು. ಅದರ್ ಇಂಡಸ್ಟ್ರಿಯಿಂದ ಎಲ್ಲಾ ನೀರು ಬರುತ್ತೆ. ಆ ನೀರು ನಂದಲ್ಲ ಅಂತ ನಾನು ಹೇಳಕ್ ಆಗಲ್ಲ, ಯಾಕಂದ್ರೆ ಅದು ನನ್ನ ಹೋಗುತ್ತೆ. ಖಂಡಿತ ಸರ್, ಅದ್ರಲ್ಲಿ ನಾವು ಅವು ಯಾವ್ದ್ಯಾವ್ದು ನಮ್ಮ ಮೇಲೆ ಏನೇನ್ ಇತ್ತಲ್ಲ, ಸೊ ಅದನ್ನ ನಾವು ಅನಾಲಿಸಿಸ್ ಮಾಡಿದ್ವಿ, ಯಾವ್ದು ಸರಿ ಯಾವ್ದು ತಪ್ಪು. ಖಂಡಿತ ಸರ್, ಬಂದಿದ್ರು ಮೇಡಮ್ ಅವ್ರು ಬಂದಿದ್ರು. ಇಲ್ಲ ಸರ್, ಸಮಥಿಂಗ್ ಅಂತ ಆತರ ಏನಿಲ್ಲ. ನಾವು ರಿಯಲೈಸೇಷನ್ಗೆ ಏನ್ ಗೊತ್ತಾ, ಏನೇನು ಗೇಟ್ ಒಳಗಡೆ ನಾವ್ ಇರ್ತೀವಿ, ಗೇಟ್ ಹೊರಗಡೆ ಒಂದ್ ಬಂದಾಗ ಅದಕ್ಕೆ ಏನ್ ಅಫಿಷಿಯಲಿ ಬಂದಿದೆಯಲ್ಲ ಪ್ರತಿಯೊಂದಕ್ಕೂ ಟೆಕ್ನಿಕಲ್, ನೀವು ನಂಬ್ತಾರಲ್ಲೋ, ಟೋಟಲಿ ವಿ ಡೋಂಟ್ ಹ್ಯಾವ್ ಎನಿ ಅಂಡರ್ಗ್ರೌಂಡ್ ಟ್ಯಾಂಕ್ಸ್ ಆಲ್ಸೋ, ಆಯ್ತಾ. ಎಲ್ಲರೂ ಅಭಿವೃದ್ಧಿ ಇದೆ, ಎಲ್ಲ ಇನ್ವೆಸ್ಟಿಗೇಷನ್ ಆಗಿದೆ. ಇವನ್ ಇದರಿಂದನೂ ಡೈರೆಕ್ಟ್ ಆಗಿ ಬೆಂಗಳೂರಿಂದ KSPCB ಇಂದ ಬಂದು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿದ್ದಾರೆ. ಎವ್ರಿಥಿಂಗ್ ಇಸ್ ನೀಟ್ ಅಂಡ್ ಕ್ಲಿಯರ್ ಸರ್. ಪಡ್ತೀನಿ, ಇದು ನಾವು ಖುದ್ದಾಗಿ ಒಂದು ಇಂಟ್ರೆಸ್ಟ್ ತಗೊಂಡು ಇವತ್ತಷ್ಟೇ ನಾನು ಏಳು ಕೆರೆನ ಆಕ್ಚುಲಿ ಗ್ರಾಮ ಪಂಚಾಯತಿಯಿಂದ ನನಗೆ ರಿಕ್ವೆಸ್ಟ್ಮೆಂಟ್ ಬಂದಿದೆ. ಅವರು ಸರ್, ನಿಧಿಯಲ್ಲಿ 3 ಕೆರೆಗಳು, ದುಮ್ಮಳ್ಳಿ 1 ಕೆರೆ, ಮಾಚೇನಹಳ್ಳಿ 3 ಕೆರೆಗಳು, 7 ಕೆರೆ ತಗೊಳ್ತೀರಿ ಈಗ. ಓಕೆನಾ? ಇದು ಫಸ್ಟ್ ಮೊದಲೇ ಹಂತ. ಮುಂದಿನ ವರ್ಷಗಳಲ್ಲಿ ಈಗ ಒಂದಷ್ಟು ನಾವು ಪ್ಲಾನ್ ಮಾಡ್ತಾ ಇದೀವಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯೋಜನೆ ಹಾಕುತ್ತಿದ್ದೀವಿ ಸರ್. ನಮ್ದು ಹೆಂಗೆ ಅಂದ್ರೆ ಈಗ ಏಪ್ರಿಲ್, ಈ ಮಾರ್ಚ್ಗೆ ಬಜೆಟ್ ಕ್ಲೋಸ್ ಆಗುತ್ತೆ, ಏಪ್ರಿಲ್ ಹೊಸ ಬಜೆಟ್. ಈ ಕೆರೆ ಸ್ವಚ್ಛ ಮಾಡ್ತೀವಿ, ಜೊತೆಗೆ ಉಳಿದ ಎಷ್ಟು ಆಗದಷ್ಟು ಮಾಡ್ತಾ ಇರ್ತೀವಿ. ಬೋಟಿಂಗ್ ಎಲ್ಲ ಮಾಡ್ಬಿಡಿ ಸರ್, ಡೆವಲಪ್ಮೆಂಟ್ ಹೆಸರಲ್ಲಿ ಏನ್ ಹೇಳಿ, ಬೋಟಿಂಗ್ ಎಲ್ಲ ಮಾಡ್ಬಿಡಿ. ಬೋಟಿಂಗ್ ಇಲ್ಲ ಸರ್, ನಾನು ಹೇಳ್ತೀನಿ ಕೇಳಿ. ಏನ್ ಮಾಡಿದೀವಿ ಅಂದ್ರೆ POKನ ಈ ಕೆರೆ ಸುತ್ತಮುತ್ತ ಇದನ್ನ ಬೆಳೆದಿದೆಯಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡ್ತೀವಿ ಫಸ್ಟ್. ಆದಷ್ಟು ಒಳಗಡೆ ಪಾಚಿ ತೆಗಿಯಕ್ ನೋಡ್ತೀನಿ, ನೀರ್ ಕ್ಲಿಯರ್ ಆಗಿ ಕಾಣೋ ಹಂಗೆ ಜನಗಳಿಗೆ. ಇಷ್ಟೇ ಕಾನ್ಸೆಪ್ಟ್ ಇರೋದು ಈಗ ಫಸ್ಟ್ ಸ್ಟೆಪ್ ನಮ್ದು. ಇನ್ ಫ್ಯೂಚರ್ ಅಲ್ಲಿ ನಮ್ದು ಆಕ್ಚುಲಿ ಕೆರೆಗಳಿಗೆ ಯಾರಿಗಾರು ವಾಕ್ ಪಾತ್ವೇ ಬೇಕು, ಯಾವ ಹಳ್ಳಿಯವರು ಅಂತ ಆತರ ಪ್ಲಾನ್ ಮಾಡ್ತಾ ಇದೀವಿ. ಕೆಲವೊಂದು ಅಂದ್ರೆ ಕೆರೆ ಸುತ್ತಮುತ್ತ ಒಂದು ವಾಕ್ ಪಾತ್ವೇ ಮಾಡೋಣ ಅಂತ ಫ್ಯೂಚರ್ ನೆಕ್ಸ್ಟ್ ಬಜೆಟ್ ಅಲ್ಲಿ ಪ್ಲಾನ್ ಮಾಡ್ತಾ ಇದೀವಿ. ಈಗಂತ 7 ಕೆರೆನ ಅವ್ರು ರಿಕ್ವೈರ್ಮೆಂಟ್ ಕೊಟ್ಟರು, ತುಂಬಾ ಗಲೀಜ್ ಆಗಿದೆ ಅಂತ. ಸೊ ನಾನೇನ್ ಮಾಡ್ತೀವಿ, ಒಂದು ಹಿಟಾಚಿ ಒಂದಿಷ್ಟು ಜನನ ಬಿಟ್ಬಿಟ್ಟು ಸರೌಂಡಿಂಗ್ ಫಸ್ಟ್ ಕ್ಲೀನ್ ಮಾಡಿ ಮಧ್ಯೆ ಇರೋ ಪಾಚಿನ ಆದಷ್ಟು ತೆಗಿಯಕ್ ನೋಡ್ತೀವಿ. ಅದ್ ಬಿಟ್ರೆ ಇನ್ನೇನು ಮಾಡಲ್ಲ. ಧರ್ಮಟ್ಟಿ, ನಾನು ಅಡ್ಮಿನ್ ಹೆಡ್ HOD.